ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇವತ್ತು 5ನೇ T20 ಪಂದ್ಯ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೆಯಲಿದೆ. ಈ 5ನೇ T20 ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ 3 ದೊಡ್ಡ ಬದಲಾವಣೆಗಳಾಗಲಿವೆ. ಹಾಗಾದ್ರೆ ಆ 3 ದೊಡ್ಡ ಬದಲಾವಣೆಗಳು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನೀವು ಅನ್ಕೋತಿರ್ಬಹುದು ನಮ್ಮ ಭಾರತ ತಂಡ 4ನೇ T20 ಪಂದ್ಯದಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದ್ದಾರೆ. ಆದ್ರೆ ಇವರು ಯಾಕೆ ಈಗ ಬದಲಾವಣೆ ಮಾಡ್ತಾ ಇದ್ದಾರೆ, ಒಳ್ಳೆ ಆಟಗಾರರನ್ನು ಯಾಕೆ ತೆಗೆಯಬಹುದು ಅಂತ ನೀವು ಅನ್ಕೋತಿರ್ಬಹುದು. ಹೌದು ಫ್ರೆಂಡ್ಸ್, ಕೊನೆಯ ಪಂದ್ಯ ಆಗಿರುವುದರಿಂದ ಬೆಂಚ್ ಮೇಲೆ ಕುಂತಿರುವ ಆಟಗಾರರಿಗೂ ಕೂಡ ಸ್ವಲ್ಪ ಚಾನ್ಸ್ ಕೊಡುತ್ತಾರೆ. ಅದಕ್ಕಾಗಿ ಈ 3 ದೊಡ್ಡ ಬದಲಾವಣೆಗಳು ಆಗಲಿವೆ ಅಂತ ಹೇಳ್ಬಹುದು. ಮೊದಲನೇ ಬದಲಾವಣೆ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು ಹೊರಗಡೆ ಹೋಗ್ತಾರೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಅವರು 4 T20 ಪಂದ್ಯಗಳಲ್ಲೂ ಕೂಡ ಅವರು ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಅನ್ನು ತೋರಿಲ್ಲ. ಅವರು ಬಹಳ ಮಿಡ್ ಆಫ್ ಶಾಟ್ ನಲ್ಲಿ ಔಟ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ಸಂಜು ಸ್ಯಾಮ್ಸನ್ ಅವರ ಬದಲಿಗೆ ಡೇರ್ ಜುರೆಲ್ ಅವರು ಬರುತ್ತಾರೆ. ಇವರು ಕೂಡ ವಿಕೆಟ್ ಕೀಪಿಂಗ್ ನ ಮಾಡ್ತಾರೆ. ಜುರೆಲ್ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ನ ಆಡ್ತಾರೆ. ಸಂಜು ಸ್ಯಾಮ್ಸನ್ ಅವರ ಬದಲಿಗೆ ಡೇರ್ ಜುರೆಲ್ ಅವರು ಬರ್ತಾರೆ. ಎರಡನೇ ಬದಲಾವಣೆ, ಮೊಹಮ್ಮದ್ ಶಮಿ ಅವರು ಪ್ಲೇಯಿಂಗ್ ಲೆವೆನ್ ನಲ್ಲಿ ಒಳಗಡೆ ಬರುತ್ತಾರೆ. ಅದು ಯಾರ ಬದಲಿಗೆ ಅಂದ್ರೆ ಹರ್ಷದೀಪ್ ಅವರ ಬದಲಿಗೆ. ಹೌದು ಫ್ರೆಂಡ್ಸ್, ಮುಂಬರುವ ODI ಮ್ಯಾಚ್ ಗಳು ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡದ್ದು ಇದೆ. ಅದಕ್ಕಾಗಿ ಅದರ ಪ್ರಿಪರೇಷನ್ ಗಾಗಿ ಸ್ವಲ್ಪ ಅವರಿಗೆ ರೆಸ್ಟ್ ಕೊಡೋದಕ್ಕೆ ಆಗಿ ಹರ್ಷದೀಪ್ ಅವರನ್ನು ಹೊರಗೆ ಕುಂದಿಸಿ ಮೊಹಮ್ಮದ್ ಶಮಿ ಅವರಿಗೆ ಸ್ವಲ್ಪ ಅವ್ರಿಗೂ ಒಂದು ಮ್ಯಾಚ್ ನ ಅವಕಾಶ ಕೊಡುತ್ತಾರೆ. ಯಾಕಂದ್ರೆ ಅವರು ಕೂಡ ODI ಮ್ಯಾಚ್ ನಲ್ಲಿ ಆಡ್ಬೇಕು. ಇನ್ನು ಫ್ರೆಂಡ್ಸ್, ನಮ್ಮ ಭಾರತ ತಂಡದಲ್ಲಿ 3ನೇ ಬದಲಾವಣೆ ಏನಂದ್ರೆ ಕೊನೆಯ ಬದಲಾವಣೆ, ಅದು ಹರ್ಷಿತ್ ರಾಣಾ ಅವರನ್ನು ಒಳಗಡೆ ತರೋದು. ಅದು ಕೂಡ ರವಿ ಬಿಷ್ಣೋಯ್ ಅವರ ಜಾಗದಲ್ಲಿ. ಹೌದು ಫ್ರೆಂಡ್ಸ್, ಹರ್ಷಿತ್ ರಾಣಾ ಅವರು ಓದ್ ಪಂದ್ಯದಲ್ಲಿ ಯಾವ ರೀತಿ ಬಾಲಿಂಗ್ ಹಾಕಿದ್ರು ಅಂತ ನೀವೆಲ್ಲ ನೋಡಿದ್ದೀರಿ. ರವಿ ಬಿಷ್ಣೋಯ್ ಅವರು ಚೆನ್ನಾಗಿ ಹಾಕಿಲ್ಲ ಅಂತ ನೀವು ಕೇಳಬಹುದು. ಇಲ್ಲ ಫ್ರೆಂಡ್ಸ್, ಹರ್ಷಿತ್ ರಾಣಾ ಅವ್ರಿಗೆ ಚಾನ್ಸ್ ಕೊಡ್ಬೇಕಾದ್ರೆ ರವಿ ಬಿಷ್ಣೋಯ್ ಅವರನ್ನು ಹೊರಗಡೆ ಇರಲೇಬೇಕು. ಇನ್ನು ಫ್ರೆಂಡ್ಸ್, ಈ 3 ದೊಡ್ಡ ಬದಲಾವಣೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.